ಹಾಯ್ ಎಲ್ಲರಿಗೂ, ಇದು ಬುಧವಾರದ ಮಧ್ಯಾಹ್ನದ ವ್ಲಾಗು. ಯಾಕಪ್ಪ 2 ಡೇಸಿಂದ ವಿಡಿಯೋ ಹಾಕಿಲ್ಲ ಅಂದರೆ ಸ್ವಲ್ಪ ನನಗೆ ಏನಾಗಿತ್ತು ಅಂದರೆ ಕಣ್ಣು ಪ್ರಾಬ್ಲಮ್ ಆಗಿತ್ತು. ಅಂದರೆ ರೈಟ್ ಐ ಒಳಗಡೆ ಪಿಂಪಲ್ ಥರ ಆಗಿದೆ. ಅದು ಒಂದ್ಸತಿ ಹೋಗಿ ಬಂದಿದ್ವಿ, ಕಮ್ಮಿ ಆಗಿತ್ತು. ಇದು ಯಾಕೋ ಮತ್ತೆ ಇದೇ ಥರ ಆಗ್ತಿದೆ, ಹೀಟ್ಗೆ ಪಿಂಪಲ್ ಆಗುತ್ತಲ್ಲ ಆ ಥರ. ಅದಾಗಿ ಅದ್ರ ಪೇಯ್ನಿಂದ ನನಗೆ ತಲೆ ಎಲ್ಲ ಫುಲ್ಲು ನೋವಾಗಿತ್ತು. ಆ ಥರ ಕಣ್ಣಲ್ಲಿ ನೀರು ಬರೋದು, ಕಣ್ಣೆಲ್ಲ ಒಂಥರ ಚಿಕ್ಕದಾಗ್ಬಿಟ್ಟಿತ್ತು. ನನಗೆ ತಲೆನೋವು ಬಂದರೆ ತಡಿಯೋಕ್ಕಾಗಲ್ಲ, ಆ ಥರ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ 2 ದಿನದಿಂದ ವಿಡಿಯೋ ಮಾಡಿಲ್ಲ, ಕ್ಷಮೆ ಇರಲಿ. ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹೆಸ್ರುಕಾಳು ಮೊಳಕೆ ಬರಿಸಿದ್ದೆ, ಅದರದ್ದೇ ಎಲ್ಲ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಸಾಂಬಾರು ಮಾಡ್ತಾಯಿದ್ದೆ. ಇಲ್ಲಿ ನಾನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮೊಳಕೆ ಬರಿಸಿದ ಕಾಳು ಮತ್ತು ಮಿಕ್ಸ್ ಎಲ್ಲ ತರಕಾರಿ, ಈರುಳ್ಳಿ ಮತ್ತು ಟೊಮೊಟೊ ಏನಿದೆ ಎಲ್ಲ ಹೆಚ್ಕೊಂಡು ಹಾಕೋತಾ ಇದೆ. ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು ಹಾಕಿ ಕ್ಲೋಸ್ ಮಾಡ್ತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 4-5 ವಿಷಲ್ ತಗೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಈ ಕಡೆ ಅವತ್ತು ತೋರಿಸಿದ್ದು ಹೂವುಗಳೆಲ್ಲ ಇದ್ವಲ್ಲ, ಆ ಹೂವೆಲ್ಲ ಚೆನ್ನಾಗಿ ಒಣಗಿಸಿದ್ದೆ. ಈ ಕಡೆ ರೋಸ್ ಪೆಟಲ್ದು ಸಪ್ರೇಟಾಗಿ ಪೌಡರ್ ಮಾಡಿ ಎತ್ತಿಕೊಂಡಿದ್ದೆ. ಆ್ಯಂಡ್ ಶಾವಂತಿಗೆ ಹೂದು ಅಷ್ಟೇ, ಅದನ್ನು ಅಷ್ಟೇ ನೀಟಾಗಿ ಒಣಗಿಸಿ ಪೌಡರ್ ಮಾಡಿ ತೊಗೊಂಬಂದಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ಯಾಂಡಲ್ ಪೌಡರು ಲಾಸ್ಟ್ಗೆ, ಅಂದರೆ ಗಂಧದ ಪುಡಿ ಬರುತ್ತಲ್ಲ ಅದು, ಮತ್ತು ತುಪ್ಪ ಹಾಕಿ ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಒಂದು ಅದಕ್ಕೆ ಬರುತ್ತೆ. ಈಗಾಗಲೇ ಹೇಗೆ ಮಾಡೋದು ಸಾಂಬ್ರಾಣಿನ ಅಂತ ನಾನು ವಿಡಿಯೋ ಹಾಕಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸತಿ ಆ ವಿಡಿಯೋನ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ಈಗ ಮಾಮೂಲಿ ಆ ಕವರ್ಗೆ ಏನಿದೆ ಅದನ್ನು ಎಲ್ಲ ಫಿಲ್ ಮಾಡಿ ಸಾಂಬ್ರಾಣಿ ಈ ಥರ ಆಗುತ್ತೆ. ಈ ಥರದ್ದೆಲ್ಲ ಸಾಂಬ್ರಾಣಿನೆಲ್ಲ ಮಾಡಿ ಎತ್ತಿಕೋತಾ ಇದ್ದೆ. ಇದೇ ಥರನೇ ಎಲ್ಲ ಸಾಂಬ್ರಾಣಿಗಳನ್ನೂ ರೆಡಿ ಮಾಡ್ತೀನಿ. ಚೆನ್ನಾಗಿ ಏನಿಲ್ಲ ಅಂದರೂ 15-20 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಹೂವನ್ನು ಅಷ್ಟೇ ಅಲ್ಲ, ಹೂವುಗಳನ್ನ ದೇವ್ರಿಗೆ ಹಾಕಿರೋಂಥದ್ದನ್ನ ಬಿಸಾಕೋಕ್ಕೆ ಹೋಗಬೇಡಿ. ಈ ಥರ ಏನಾದರೂ ಒಂದು ಮಾಡ್ಬೋದು ಅಂದರೆ ಸಾಂಬ್ರಾಣಿ ಮಾಡ್ಕೋಬೋದು, ಮನೇಲೇ ಫ್ರೀ ಆಗಿದ್ದಾಗ ಮಾಡ್ಕೋಬೋದು. ಆ ಹೂವುಗಳನ್ನೆಲ್ಲ ಚೆನ್ನಾಗಿ ಬಿಡಿಸಿ ಒಣಗಿಸಿದ್ರೆ ಬಿಸಿಲಲ್ಲಿ ಫುಲ್ ಹಂಗೆ ಕ್ರಿಸ್ಪಿಯಾಗಿ ಹಿಂಗೆ ಕೈಯಲ್ಲಿ ತಗೊಂಡ್ರೆ ಪೌಡರ್ ಥರ ಆಗಿಬಿಡುತ್ತೆ. ಆ ಥರ ನಾನಿಲ್ಲಿ ರೋಸ್ ಪೆಟಲ್ಸ್ದು ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ಒಣಗಿಸಿದ್ದೀನಿ. ಮತ್ತು ಇದನ್ನು ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಆ ಥರ ಚೆನ್ನಾಗಿ ಒಣಗಿಸ್ಕೊಂಡು ಈಗ ಅದನ್ನೆಲ್ಲ ಪೌಡರ್ ಮಾಡಿ ಹೇಗೆ ಮಾಡೋದಂತ ಅದೇ ವಿಡಿಯೋ ಹೇಳೋದ್ನೆಲ್ಲ ಹಾಕಿದ್ದೀನಿ, ನೋಡಿ ಚೆಕ್ಔಟ್ ಮಾಡಿ ಒಂದ್ಸತಿ. ಈಗ ಎಲ್ಲ ಸಾಂಬ್ರಾಣಿಗಳನ್ನೂ ಮಾಡಿ ಬೇಗ ಎತ್ತಿಕೋತಾ ಇದ್ದೆ. ಅದೇ ಥರನೇ ಇವಾಗ ರೋಸ್ದೇನಿದೆ, ರೋಸ್ದು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ, ಮತ್ತು ಕಲರೇ ಚೇಂಜ್ ಆಗೋಗುತ್ತೆ ರೋಸ್ದು ಅಷ್ಟೇ. ಬಿಸಿಲಲ್ಲಿ ಒಣಗಿದ್ರೆ ಇವಾಗ ಆ ಥರ ರೆಡ್ ಕಲರ್ ಇರೋದು ಸ್ವಲ್ಪ ಬ್ಲ್ಯಾಕ್ ಥರ ಇದಾಗುತ್ತೆ, ಬ್ಲ್ಯಾಕ್ ಕಲರ್ ಥರ ಸ್ವಲ್ಪ ಮೆರೂನ್ ಥರ ಬರುತ್ತೆ. ಸಾಂಬ್ರಾಣಿನ ಎಷ್ಟು ದಿನ ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತೀರೋ ಅಷ್ಟು ಚೆನ್ನಾಗಿ ಉರಿಯುತ್ತೆ. ನೀಟಾಗಿ ಹಸಿ ಇರಬಾರ್ದು, ಹಸಿ ಇದ್ದರೆ ಅರ್ಧ ಹುರಿದು ಅರ್ಧ ಎಲ್ಲ ಹಾಳಾಗ್ಬಿಡುತ್ತೆ. ನಾನಿಲ್ಲಿ ಏನಿಲ್ಲ ಅಂದರೂ ತುಂಬ ದಿನ ಒಂದು ವಾರ 2 ವಾರ ಆದರೂ ಒಣಗಿಸ್ತೀನಿ. ಈಗ ಎಲ್ಲ ಬಿಸಿಲಿಗೆ ಇಕ್ಕಿದ್ದೀನಿ ಹಂಗೇನೆ. ಅದು ನೋಡಿ ಯಾವ ಕಲರ್ ಇತ್ತು ಅದು ಆ ಕಲರ್ ಚೇಂಜ್ ಆಗುತ್ತೆ ಹಂಗೇನೆ ರೋಸು. ಹಾಗೇ ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಾಕಿದ್ದೆ ಆಚೆ, ಅಂದರೆ ಬಾಲ್ಕನಿ ಸೈಡ್ 2, ಕಿಚನ್ ಸೈಡು ಬಾಲ್ಕನಿ ಇದೆ ಆ್ಯಂಡ್ ಈ ಕಡೆನೂ ಇದೆ. ಎಲ್ಲ ಬಟ್ಟೆನೂ ತಗೊಬಂದು ಮಡ್ಚಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬಟ್ಟೆಗಳನ್ನೂ ಮಡ್ಚಿಡ್ತಾ ಇದ್ದೆ. ಬಟ್ಟೆಗಳೆಲ್ಲ ಮಡ್ಚಿಟ್ಟಾಯಿತು. ಈಗ ಈ ಕಡೆ ರಾಗಿನೂ ಹಂಗೆ ಒಣಗಾಕಿದ್ದೆ, ಎಲ್ಲನೂ ರಾಗಿ ಸ್ವಲ್ಪ ಅಕ್ಕಿ ಎಲ್ಲ ತೊಳೆದು ಒಣಗಾಕಾಗಲೇ 3 ದಿನದ ಮೇಲೆ ಆಗಿತ್ತು, ಚೆನ್ನಾಗಿ ಒಣಗಿತ್ತು. ಇನ್ನೇನು ಆಚೆ ಹಾಕಿದ್ದು ಆಯಿತು. ಈ ಕಡೆ ಇಲ್ಲಿ ಮಧ್ಯದಲ್ಲಿ ಹಾಲಲ್ಲಿ ತಗೊಬಂದು ಹಾಕಿದ್ರೆ ಡೈರೆಕ್ಟ್ ಬಾಲ್ಕನಿ ಬಿಸಿಲು ಹಾಗೆ ಹೊಡಿತಾ ಇರುತ್ತೆ. ಹೂವನ್ನು ಇನ್ನೊಂದು ಸ್ವಲ್ಪ ಶಾವಂತಿಗೆ ಹೂವು ಎಲ್ಲ ಇದ್ದು ಅದನ್ನು ಎಲ್ಲ ಒಂದೇ ಸತಿ ಮಾಡೋಕ್ಕೋಗಿಲ್ಲ, ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದೆಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಣಗಲಿ ಅಂತ ಹೇಳ್ಬಿಟ್ಟು
ಆಮ್, ಎಲ್ಲ ಚೆನ್ನಾಗಿ ಹಂಗೆ ಇನ್ನೊಂದ್ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೆ. ಹಿಂಗೆ ಕೈಯಲ್ಲಿ ಮುಟ್ಟಿದ್ರೆಲ್ಲ ಪುಡಿ ಪುಡಿ ಆಗ್ಬೇಕು ಆ ಥರ. ಇದು ಇನ್ನೊಂದ್ ಸ್ವಲ್ಪ ಹಸಿ ಇತ್ತು. ಇನ್ನೊಂದ್ ದಿನ ಮಾಡಿದ್ರಾಯ್ತು ಅಂದ್ಬಿಟ್ಟು ಎಲ್ಲ ಒಣಗಕ್ಕೆ ಅಂತ ಹಾಕಿದ್ದೆ. ಈಗ ಇವತ್ತು ಫೆಬ್ರವರಿ 14th ಆಗಿರೋದ್ರಿಂದ ನಮ್ಮ ಮನೆಯವರು ನಂಗೆ ಬೆಳಗ್ಗೆನೆ ಚಾಕ್ಲೇಟ್ ತಗೊಬಂದು ಕೊಟ್ಟಿದ್ರು. ಅವ್ರು ಯಾವಾಗ್ಲೂ ಅಷ್ಟೇ ವರ್ಷ ವರ್ಷ ಚಾಕ್ಲೇಟ್ ಮಾತ್ರ ತಂದೇ ಕೊಡ್ತಾರೆ. ಮದ್ವೆಗ್ ಮುಂಚೆ ಅಂದ್ರೆ 1 ವರ್ಷದ ಮುಂಚೆ, ಇನ್ನೇನ್ ಮದ್ವೆ ಆಗ್ಬೇಕು ಅನ್ನೋ 1 ವರ್ಷದ ಮುಂಚೆ ಒಂದು 2 ಲವ್ ಬರ್ಡ್ಸ್ ತರ, ಅಂದ್ರೆ 2 ಪಾರಿವಾಳ ಇರೋಂಥದ್ದೊಂದು ಗಿಫ್ಟ್ ಕೊಟ್ಟಿದ್ರು. ಅದನ್ನ ತುಂಬಾ ವರ್ಷ ಇಟ್ಕೊಂಡೆ. ಮತ್ತೆ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಅದೇನಾಯ್ತು ಅಂದ್ರೆ ಎಲ್ಲ ಐಟಮ್ ಎಲ್ಲ ತಗೊಂಡ್ ಬರ್ಬೇಕಾದ್ರೆ ಒಡೆದೋಗ್ಬಿಡ್ತು. ಅದು ಈಗ ರೀಸೆಂಟ್ ಆಗಿ 1-2 ವರ್ಷದ ಹಿಂದೆ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಈ ಮನೆಗ್ ಬರ್ಬೇಕಾದ್ರೇನೆ ಒಡೆದೋಗಿದ್ದು. ಹಂಗೆ ನೈಟ್ ಬಂದ್ರಲ್ಲ ಚಾಕ್ಲೇಟ್ ಎಲ್ಲ ತಿನ್ಸಿದ್ರು, ಹಂಗೆ ನಾನು ತಿಂದೆ. ಯಾವಾಗೂ ಅವ್ರು ಕೊಡೋದೇ ಚಾಕ್ಲೇಟ್, ಬೇರೆ ಏನು ನಾನು ಬಯಸಲ್ಲ. ಅವ್ರು ಏನ್ ಕೊಟ್ರು ಹಂಗೆ ಇಸ್ಕೊತೀನಿ. ಕೊಡದೆ ಹೋದ್ರು ಖುಷಿನೇ. ಈಗ ಇದು ಕಂಟಿನ್ಯೂ ಎಂಡ್ ಮಾಡಕ್ಕಾಗ್ಲಿಲ್ಲ ನೆನ್ನೆ ವಿಡಿಯೋ. ಇದು ನೆಕ್ಸ್ಟ್ ಡೇ ಅಂದ್ರೆ ಗುರುವಾರದ ಬೆಳಗಿನ ವ್ಲಾಗು. ಇದು ಹೇರ್ ಕೇರ್ಗಾದ್ರೂ ಆಗುತ್ತೆ, ಇಲ್ಲ ಸ್ಕಿನ್ ಕೇರ್ಗಾದ್ರೂ ಆಗುತ್ತೆ. ಇಲ್ಲಿ ನಾನು ಬೀಟ್ರೂಟ್ ಪೌಡರ್ ಮತ್ತೆ ಆಲೋವೆರಾ ಜೆಲ್, ಕೊಕೊನಟ್ ಆಯಿಲ್, ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಏನು ಅಂದ್ರೆ ಫೇಸ್ಗೆ ಫುಲ್ ಒಂಥರ ಪಿಂಕಿಶ್ ತರ ಆಗುತ್ತೆ ಫೇಸ್. ಹೇರ್ಗಾದ್ರೂ ಅಷ್ಟೇ ಫುಲ್ ಶೈನಿಂಗ್ ಬರುತ್ತೆ. ನಾನು ಈ ಪೌಡರ್ ತರಿಸಿ ತುಂಬಾ ದಿನ ಆಗೋಗಿತ್ತು. ಯೂಸೇ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗೂ ಇದೆ, ಅಂದ್ರೆ ಫೇಸ್ಗೆ ಮಾತ್ರ ಯೂಸ್ ಮಾಡಿದ್ದೆ ಅಷ್ಟೇನೆ, ಹೇರ್ಗೆಲ್ಲ ಯೂಸ್ ಮಾಡಿರ್ಲಿಲ್ಲ. ಈಗ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಬೀಟ್ರೂಟ್ ಪೌಡರ್ ಇದ್ರೆ, ಬೀಟ್ರೂಟ್ ಜ್ಯೂಸ್ ಇದ್ರೂ ಕೂಡ ನಾವು ಮನೇಲೆ ಮಾಡ್ಕೋಬಹುದು. ಈ ತರ ಫುಲ್ ಶೈನಿಂಗ್ ಆಗುತ್ತೆ. ಬಿಸಿಲಿಗಂತೂ ಫುಲ್ ಅದು ಯಾವ ಕಲರ್ ಇದೆ, ಕೈ ಎಲ್ಲ ಫುಲ್ ಅಷ್ಟು ರೆಡ್ ಆಗೋಯ್ತು ತೊಳೆದ್ರುನು. ಆ ತರ ಸ್ವಲ್ಪ ಹೊತ್ತು ಒಣಗಕ್ಕೂ ಬಿಟ್ಟಿದ್ದೆ ನಾನು. ಸ್ವಲ್ಪ ಹೊತ್ತು ಒಣಗೆಲ್ಲ ಆದ್ಮೇಲೆ ವಾಶ್ ಮಾಡಿದ್ರೆ ಆಯ್ತು ಅಂತ ಬಿಸಿಲು ಹಂಗೆ ಬಿಡೋಣ ಅಂದ್ಬಿಟ್ಟು ಬಿಟ್ಟೆ. ಅಷ್ಟ್ರಲ್ಲಿ ನಮ್ಮ ಮನೆಯವರು ಚಿಕನ್ ಎಲ್ಲ ತಗೊಬಂದು ಕೊಟ್ರು. ಚಿಕನ್ ಮಾಡೋಣ ಅಂತ ಸಂಡೇ ಮಾಡಿದ್ದಲ್ವಾ, ಗುರುವಾರ ಇವತ್ತು. ಅವರು ಏನೋ ಬೆಳ್ಳುಳ್ಳಿ ಕಬಾಬ್ ಅಂತ ನೋಡ್ಬಿಟ್ಟು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಅದನ್ನ ಮಾಡು ಅಂತೆಲ್ಲ ಹೇಳ್ತಾ ಇದ್ರು. ನೋಡೋಣ, ನಾನು ಟ್ರೈ ಮಾಡಿಲ್ಲ. ಈ ತರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಸ್ವಲ್ಪ ಬಿರಿಯಾನಿ, ನಮ್ಮ ಮನೆಯಲ್ಲಿ ಯಾವತ್ತೂ ಅಷ್ಟೇ ಚಿಕನ್ ತಂದ್ರೆ ಒಂದೇ ತರ ಐಟಮ್ ಮಾಡಲ್ಲ, 1-2-3 ತರ ಐಟಮ್ ಮಾಡೇ ಮಾಡ್ತೀವಿ. ಸ್ವಲ್ಪ ಬಿರಿಯಾನಿಗೆ ಎತ್ತಿಕ್ತೀನಿ, ಸ್ವಲ್ಪ ಫ್ರೈಗೆ, ಆಮೇಲೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಈಗ ಚಿಕನ್ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಕ್ತಾ ಇದ್ದೆ. ಅದಕ್ಕೆ ಇವಾಗ ಏನೇನು ಮಸಾಲೆ ರುಬ್ಕೋಬೇಕೋ ಅದನ್ನೆಲ್ಲ ರುಬ್ಕೊಂಡು ಹಾಕಿ ಅದು ಸ್ವಲ್ಪ ನೆನಿಬೇಕು, ಆಮೇಲೆ ಮಧ್ಯಾಹ್ನದಂಗೆ ಮಾಡೋದಲ್ವಾ ಅಂದ್ಬಿಟ್ಟು ಎಲ್ಲ ಮಸಾಲೆ ಹಾಕ್ತಿದ್ದೆ. ನಾನು ಮಾಮೂಲಿ ಮಸಾಲೆ ತೋರಿಸಿದ್ದೀನಿ ಈಗಾಗಲೇ. ಮಾಮೂಲಿ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಚಕ್ಕೆ, ಲವಂಗ ಮತ್ತೆ ಮೆಣಸು ಇಷ್ಟೇ ಹಾಕೋದು. ನಾನು ಇನ್ನೇನು ಹಾಕಲ್ಲ. ಸ್ವಲ್ಪ ಮೊಸರು ಹಾಕಿ ರುಬ್ಕೋತೀನಿ. ನೀವು ರುಬ್ಕೊಂಡೆಲ್ಲ ಆದಮೇಲೆ ಆ ಮಸಾಲೆನ ಹಾಕ್ತಿರಲ್ಲ ಚಿಕನ್ಗೆ, ನೀವು ಎಷ್ಟು ಅವರು ನೆನೆಸ್ತಿರೋ ಅಷ್ಟು ಸಖತ್ತಾಗಿ ಆಗುತ್ತೆ. ಚಿಕನ್ ನೀಟಾಗೂ ಬೆಂದಿರುತ್ತೆ ಮತ್ತು ಅಷ್ಟೇ ಸಾಫ್ಟಾಗೂ ಬೇಯುತ್ತೆ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಇವಾಗ ಎಲ್ಲ ರುಬ್ಬಿರೋ ಅಂಥದ್ದನ್ನೆಲ್ಲ ಮಿಕ್ಸ್ ಮಾಡಿ, ಇವಾಗ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ನಾನು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಇದಕ್ಕೆ. ಖಾರ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲೆ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದರಲ್ಲೇ ಚಿಕನಲ್ಲಿ ಅದೇ ಖಾರ ಪುಡಿ ಉಪ್ಪು ಎಲ್ಲ ಹಿಡಿದ್ರೆ ಚೆನ್ನಾಗಿ, ಉಪ್ಪು ಖಾರ ಹಿಡಿದ್ರೆ ತಿನ್ನೋಕ್ಕೂ, ಅಂದರೆ ಇವಾಗ ಬಿರಿಯಾನಿಲಿ ಒಂದೊಂದ್ಸತಿ ತಂದಾಗ ನಾವು ಬೇರೆ ಕಡೆ ಎಲ್ಲ ಆಚೆ ತಿಂದಾಗ ನೋಡಿರ್ತೀರ ನೀವು, ಒಳ್ಳೆ ತಿನ್ನೋಕ್ಕಾಗಲ್ಲ ಅದರಲ್ಲಿ ಪೀಸು, ಬರೀ ರೈಸ್ ತಿಂದ್ಬಿಟ್ಟು ಚಿಕನ್ ಎಲ್ಲ ಹಂಗೆ ಬಿಡ್ತೀವಿ, ಇಲ್ಲ ತಿನ್ನೋಕ್ಕೆ ಹೋಗಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಅದು ಯಾವ ಥರ ಆಗುತ್ತೆ ಅಂದರೆ ನೀಟಾಗಿ ಉಪ್ಪು ಖಾರ ಹಿಡ್ದಿರಲ್ಲ ಅದಕ್ಕೆ, ಆ ಥರ ಒಂಥರ ನಾರ್ ಥರ ಹಂಗೆ ತಿಂತಾ ಇದ್ರೆ ಅಗಿತಾನೆ ಇರಬೇಕು ಅನ್ನೋ ಥರ ಆಗುತ್ತೆ. ಸೊ ಅದಕ್ಕೆ ಈ ಥರ ಮುಂಚೆನೇ ಕಲಸಿಕ್ಕಿದ್ರೆ ನಾನು ಈ ಥರ ಎಷ್ಟೋ ಥರ ಬಿರಿಯಾನಿ ಮಾಡ್ತೀನಿ, 1-2-3 ಥರ ಬಿರಿಯಾನಿ ಮಾಡ್ತೀನಿ. ಅದರಲ್ಲಿ ಇದು ಒಂದು. ಈಗ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಇವಾಗಲೇ ಅಲ್ಲ ಕಲಸಿಕ್ಕೋಣ ಅಂದ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೆ. ಏನೇನು ಮಾಮೂಲಿ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಅಷ್ಟೇ, ಇನ್ನೇನು ಇಲ್ಲ. ಇಷ್ಟನ್ನು ಹಾಕಿ ತರಿಯಾಗಿ ರುಬ್ಕೋಬೇಕು. ಅದನ್ನೆಲ್ಲ ನೀಟಾಗಿ ರುಬ್ಕೊಂಬಂದು, ಅದೇ ಚಂದ್ರ ಸರ್ ಹೇಳ್ದಂಗೆ ರುಬ್ಬಿ ಕೊಡಪ್ಪ ರಾಜ ಅಂತ ಹೇಳ್ಕೊಂಡು, ಈಗ ಇಲ್ಲಿ ಫಸ್ಟ್ ಇವಾಗ ಕೋಟಿಂಗ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು
ಆಮೇಲೆ ರುಬ್ಬಿರೋಂಥದ್ದು ಏನಿದೆ ಅದೆಲ್ಲ ಮಸಾಲೆ ಅದನ್ನು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಫುಲ್ಲು ಪೇಸ್ಟ್ ಆಗಬೇಕು ಇಲ್ಲ ನೀರು ಹಾಕೋಬೇಕು ಅನ್ನೋದೆಲ್ಲ ಏನಿಲ್ಲ. ಸುಮ್ಮನೆ ಹಂಗೆ ನೀರು ಹಾಕೊಳ್ದೆ ಹಂಗೆ ತರಿ ತರಿಯಾಗಿ ರಫ್ ಆಗಿ ರುಬ್ಕೊಂಡ್ರೆ ಆಯಿತು. ಅದನ್ನೆಲ್ಲ ರುಬ್ಕೊಂಡು ರುಬ್ಬಿರೋದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸತಿ. ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಈಗ ಸ್ವಲ್ಪ ಮೊಸರು ಹಾಕೊಂಡು ಅದನ್ನು ಸ್ವಲ್ಪ ಒಂದೇ ಒಂದು ಮೊಟ್ಟೆ ಹಾಕಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಆದ್ಮೇಲೆ ಇವಾಗ ಚಿಕನ್ ಏನು ತೊಳೆದಿಟ್ಟಿರ್ತೀವಲ್ಲ ನಾವು, ಚಿಕನ್ ತೊಳೆದಿರೋದನ್ನ ನೀಟಾಗಿ ನೀರೆಲ್ಲ ಹಿಂಡಿ ಆಮೇಲೆ ಚಿಕನ್ ಹಾಕೋಬೇಕು. ಚಿಕನ್ ಎಲ್ಲ ಹಾಕೊಂಡು ಮತ್ತೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕಸೂರಿ ಮೇಥಿ ಹಾಕೋಬೇಕು. ಮತ್ತೆ ಲಾಸ್ಟಿಗೆ ನಾನು ಲಾಸ್ಟ್ಗೆ ಹಾಕ್ತೀನಿ, ಮುಂಚೆನೇ ಹಾಕಬೇಕಿತ್ತು ನಾನು ಮರ್ತೆ. ಇಲ್ಲಿ ಕಸೂರಿ ಮೇಥಿ ಮತ್ತು ಸ್ವಲ್ಪ ಆಯಿಲು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಅದಕ್ಕೆ ಮೇಲೆ ಹಂಗೆ ಉದುರಿಸ್ಕೋಬೇಕು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋಕ್ಕೆ ಕಾರಣ ಕಾರ್ನ್ಫ್ಲೋರೇ. ಕಾರ್ನ್ಫ್ಲೋರ್ ಹಾಕಿ ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ಹೇಳ್ದಂಗೆ ಇದ್ರಲ್ಲಿ ಒಂದು 2-3 ಅವರ್ ಚೆನ್ನಾಗಿ ನೆನೆಯಾಕ್ಬಿಟ್ರೆ ನೆಂದೆಲ್ಲ ಅದೇ ನಾನು ಹೇಳ್ದಂಗೆ 2-3 ಅವರ್ ನಾನು ನೆನೆಯಕ್ಕೆ ಬಿಡ್ತಿದ್ದೀನಿ. ತುಂಬ ಉಪ್ಪು ಖಾರ ಎಲ್ಲ ಹಿಡಿದಾದ್ಮೇಲೆ ಆಮೇಲೆ ಹಾಕಿದ್ರೆ ಸಖತ್ತಾಗಿರೋ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗುತ್ತೆ. ಇದೆಲ್ಲ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಈಗ ಎಲ್ಲ ಫ್ರಿಜ್ಜಿಗೆ ಎತ್ತಿಕ್ಕೊಬಿಡ್ತೀನಿ ಮಿಕ್ಸ್ ಮಾಡಿರೋಂಥದ್ದನ್ನೆಲ್ಲ. ಅಷ್ಟರಲ್ಲಿ ಫೇಸ್ಗೆ ಹಾಕಿದ್ದು ಮತ್ತು ಹೇರ್ಗೆ ಹಾಕಿದ್ದೆಲ್ಲ ಚೆನ್ನಾಗಿ ಡ್ರೈ ಆಗಿತ್ತು. ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಗುತ್ತೆ. ಇದನ್ನು ಏನಿದೆ ಬೀಟ್ರೂಟ್ ಹಾಕಿರೋದ್ರಿಂದ ಮುಖ ಎಲ್ಲ ಫುಲ್ ಅದೇ ಪಿಂಕಿಶ್ ಥರ. ನಾನು ಕೈಗೆ ಅಪ್ಲೈ ಮಾಡಿದ್ದಕ್ಕೆ ಸಖತ್ತು ರೆಡ್ಡಾಗಿ ಕಾಣ್ತಿತ್ತು. ಹೇರ್ಗೆ ಹಾಕಿದ್ರೆ ಅಷ್ಟೇ ಬಿಸಿಲಲ್ಲಿ ನಿಂತರೆ ಫುಲ್ಲು ಸಿಲ್ಕಿಯಾಗಿ ಅಷ್ಟು ಶೈನಿಂಗ್ ಆಗಿರುತ್ತೆ. ನಾನು ಫ್ರೆಶ್ ಅಪ್ ಆಗಿ ಬಂದೆ ಈಗ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇವಾಗ ಎಷ್ಟು ನೀಟಾಗಿ ಶೈನ್ ಬಂದಿದೆ ಇಲ್ಲಿ ನೋಸ್ ಹತ್ರ ಮತ್ತು ಈ ಕಡೆ ಫೇಸ್ ಹತ್ರ ಎಲ್ಲ. ನಾನು ಮಾಮೂಲಿ ಇದಕ್ಕೆ ಫೇಸ್ಗೆ ಇನ್ನೇನು ಹಾಕಲ್ಲ, ನಿವಿಯಾ ಕ್ರೀಮ್ ಹಾಕ್ತೀನಿ ಅಷ್ಟೇ. ಕಣ್ಣು ನೋಡಿ ಯಾವ ಥರ ಆಗಿದೆ ಅಂತ, ಫುಲ್ಲು ಒಂಥರ ಊದ್ಕೊಬಿಟ್ಟಿದೆ, ಅದೇ ಪಿಂಪಲ್ ಆಗಿ. ಅದನ್ನು ಮತ್ತೆ ಹೋಗಬೇಕು ಚೆಕಪ್ಗೆ. ನನಗೆ ನೋವು ಬಂದರೆ ಫುಲ್ಲು ಎಳಿತಾ ಇರುತ್ತೆ ಈ ಕಡೆ ಸೈಡ್ ಫುಲ್ಲು, ರೈಟ್ ಸೈಡು. ಅದೇ ಕ್ಯಾಮ್ರಾಗೆ ಇದು ಆಪೋಸಿಟಾಗಿ ಅಂದರೆ ನನ್ನ ಫೇಸ್ ಕಾಣೋ ಥರ ಇಟ್ಟಿದ್ದೀನಲ್ಲ, ಅದಕ್ಕೆ ಈ ಕಡೆ ಹಿಂಗೆ ಕಾಣ್ತಿದೆ ಅನಿಸುತ್ತೆ ಅಷ್ಟೇ. ಕಣ್ಣು ಒಂಥರ ಊದ್ದಂಗೆ ಕಾಣಿಸುತ್ತೆ, ತೋರಿಸ್ಬೇಕದು. ಫುಲ್ಲು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಫುಲ್ ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ ನನಗೆ, ಅದಕ್ಕೆ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಆ ಥರ ಆಗ್ತಾಯಿತ್ತು. ಈಗ ಈ ಕಡೆ ಮಧ್ಯಾಹ್ನಕ್ಕೆ ಬಿರಿಯಾನಿ ರೆಡಿ ಮಾಡೋಣ. ನಮ್ಮನೆಯವ್ರು ಊಟಕ್ಕೆ ಬರ್ತೀನಿ ರೆಡಿ ಮಾಡು ಬೇಗ ಅಂತ ಅಂದರು. 12-12:30ಗೆಲ್ಲ ಸ್ಟಾರ್ಟ್ ಮಾಡಿದೆ. ಮಾಡೋಷ್ಟರಲ್ಲಿ ಇನ್ನೇನು ಒಂದು 20 ನಿಮಿಷದೊಳಗಡೆ ಎಲ್ಲ ಆಗೋಗುತ್ತೆ. ಸುಮಾರು ಸತಿ ತೋರಿಸಿದ್ದೀನಿ ವಿಡಿಯೋನ ಹೇಗೆ ಮಾಡೋದು ಏನು ಅಂತ ಎಲ್ಲ. ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೂ ಬೋರ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಅದಕ್ಕೆ ಮತ್ತೆ ಹೇಳೋ ಅವಶ್ಯಕತೆ ಏನಿಲ್ಲ ಅನಿಸುತ್ತೆ ನನಗೆ. ಎಲ್ಲನೂ ಹಾಕಿ ಮತ್ತು ರೈಸು ಅಕ್ಕಿ ತೊಳೆದಿರೋಂಥದ್ದು ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಕರ್ಬೇವಿನ ಸೊಪ್ಪೆಲ್ಲ ತಂದಿದ್ರು ನಮ್ಮ ಮನೆಯವ್ರು. ಅದನ್ನೆಲ್ಲ ತೊಳೆದು ಆಚೆ ಒಣಗಾಕಿದ್ದೆ. ಒಣಗಾಕಿ ಅಂದರೆ ಸ್ವಲ್ಪ ನೀರು ಡ್ರೈ ಆಗಲಿ ಬಿಸಿಲಿಗೆ ಅಂದ್ಬಿಟ್ಟು ಮಾಡಿದ್ದೆ ಹಂಗೆ. ಇದನ್ನೆಲ್ಲ ಇವಾಗ ಬಿಡಿಸಿ ಎತ್ತಿಕ್ತಾ ಇದ್ದೆ ನಾನು ಹಂಗೆ ಕಡ್ಡಿಲೇ ಸ್ವಲ್ಪ ಆ ರೆಕ್ಕೆ ಏನಿದೆ ಅದನ್ನು ಮುರಿದ್ಬಿಟ್ಟು ಹಂಗೆ ಫ್ರಿಜ್ಜಲ್ಲಿ ಇಡ್ತಿದ್ದೆ ಒಂದೊಂದ್ಸತಿ ಹೀಗೂ ಮಾಡ್ತೀನಿ. ತೊಳೆದಾದ್ಮೇಲೆ ಒಣಗಿಸಿ ಅಂದರೆ ಸ್ವಲ್ಪ ನೀರು ಡ್ರೈ ಆದಮೇಲೆ ಎತ್ತಿ ಫ್ರಿಜ್ಜಲ್ಲಿ ಇಕ್ಕಲ್ಲ, ಆಚೆ ಇಕ್ಬಿಡ್ತೀನಿ ನಾನು ಕವರ್ಗೆ ಹಾಕಿ. ಆ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಈಗ ಈ ಕಡೆ ರೈಸ್ ಹಾಕಿರಲಿಲ್ಲ, ಚಿಕನ್ ಮಾತ್ರ ಹಂಗೆ 1-2 ವಿಷಲ್ ತಗೋತೀನಿ. ನಾನು ಯಾವಾಗಲೂ ಹಂಗೆ ಮಾಡ್ತೀನಿ. ಚಿಕನ್ ಬೆಂದರೂ ಏನೇ ಆದ್ರೂ ಈ ಥರ ಮಾಡೇ ಮಾಡ್ತೀನಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಏನಿದ್ರೂ ರೈಸ್ ತೊಳೆದಿರೋಂಥ ರೈಸ್ ಎಲ್ಲ ಹಾಕಿ ಆಮೇಲೆ ಮಾಡ್ಕೋತೀನಿ. ಇಷ್ಟೇ ಸಿಂಪಲ್, ಗೊತ್ತಲ್ಲ ಬಿರಿಯಾನಿ ಮಾಮೂಲಿ ನಾನು ಮಾಡೋವಂಥದ್ದೇ. ಸುಮಾರಷ್ಟು ಸತಿ ತೋರಿಸಿದ್ದೀನಿ. ನಾನು ಯಾವಾಗ ನಾನ್ ವೆಜ್ ಮಾಡಿದ್ರು ಬಿರಿಯಾನಿ ಮಾಡೇ ಮಾಡ್ತೀನಿ. ಬಿರಿಯಾನಿ ಮಾಡಿದಾಗೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ವಿಡಿಯೋನ, ಅಂದರೆ ಈ ರೆಸಿಪಿನ. ಅಷ್ಟೇ, ಇನ್ನೇನಿಲ್ಲ. ಲಿಡ್ ಕ್ಲೋಸ್ ಮಾಡಿ ಒಂದು 2 ಇಲ್ಲ 3 ವಿಷಲ್ ತಗೋತೀನಿ ಅಷ್ಟೇ. ಬಿರಿಯಾನಿನೂ ರೆಡಿ ಆಗುತ್ತೆ.
ಅಷ್ಟೇನೆ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೂ ಬಂದ್ರು. ಅವ್ರಿಗೂ ಊಟ ಎಲ್ಲ ಹಾಕೊಟ್ಟೆ. ಇವತ್ತವರು ತುಂಬಾ ಬೇಗನೆ ಬಂದ್ರು. ಅಂದ್ರೆ 4 ಗಂಟೆಗೆಲ್ಲ ಅಂಗಡಿ ಕ್ಲೋಸ್ ಮಾಡ್ಬಿಟ್ರು ಅವ್ರ ಔಟ್ಲೆಟ್‌ನ. ಯಾಕೆ ಅಂದ್ರೆ ನಾಳೆ ಎಲೆಕ್ಷನ್ ಇದೆ. ಸೊ ಅದಕ್ಕೆ ಇವತ್ತು 4 ಗಂಟೆಗೆ ಕ್ಲೋಸ್ ಮಾಡ್ಸಿದ್ದಾರೆ. ಅವರು ಬೇಗ ಬಂದಿದ್ರಲ್ಲ, ಏನೋ ಒಂಥರ ಬೇಗ ಬಂದ್ರೆ ಖುಷಿ. ಅವ್ರು ಯಾವಾಗ್ಲೂ ಲೇಟಾಗೆ ಬರ್ತಾ ಇದ್ರು. ಲೇಟ್ ಅಂದ್ರೆ ಅದೇ ಒಂದು 10 ಗಂಟೆ ಹಂಗಾಗೋದು. 10 ಗಂಟೆ ಹಂಗ್ ಡ್ಯೂಟಿಗೆ ಹೋದ್ರೆ 10 ಗಂಟೆ ಹಂಗ್ ಬರೋರು. ತುಂಬಾ ದೂರ ಏನಿಲ್ಲ, ನಮ್ಮ ಮನೆ ಹತ್ರನೇ ಇರೋದು ಅವ್ರುನು. ಔಟ್ಲೆಟ್ ಏನ್ ವರ್ಕ್ ಮಾಡ್ತಾರೆ ಅಂತ ಕೇಳ್ಬೋದು ನೀವು. ಅವರು MSIL ಅಂದ್ರೆ ಮೈಸೂರ್ ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಬರುತ್ತಲ್ಲ, ಆ ಔಟ್ಲೆಟ್ ಅಲ್ಲಿ, ಅಂದ್ರೆ ಅದು ಲಿಕ್ಕರ್ ಶಾಪ್, ಗವರ್ಮೆಂಟ್ ಲಿಕ್ಕರ್ ಶಾಪ್ ಅಲ್ಲಿ ಇವರು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಕ್ಯಾಶಿಯರ್ ಇವರು ಆ ಔಟ್ಲೆಟ್ ಅಲ್ಲಿ. ಅಲ್ಲಿ ಕೆಲಸ ಮಾಡ್ತಾರೆ. ಈಗ ಬೆಳ್ಳುಳ್ಳಿ ಕಬಾಬ್ ಏನಿದೆ ಅದೇ ನೈಟ್ಗೆ ಊಟದ ಜೊತೆಗೆ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಫಸ್ಟ್ ಇವ್ರು ಏನ್ ಮಾಡ್ತಾರೆ ನಮ್ಮ ಮನೇಲಿ ಎಲ್ಲಾರು ಅಂದ್ರೆ, ಕಬಾಬ್ ಏನಾದ್ರು ಮಾಡಿದ್ರೆ ಈ ತರ ಫಸ್ಟ್ ಕಬಾಬ್ ತಿನ್ಬಿಡ್ತಾರೆ, ಆಮೇಲೆನೆ ಊಟ ಮಾಡೋದು. ಊಟದ ಜೊತೆಗೆ ನಂಚ್ಕೊಂಡು ತಿನ್ನಲ್ಲ ಇವರು. ಹಿಂಗೆ ಫಸ್ಟ್ ಕಬಾಬ್ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೆ. ಕಬಾಬ್ ಮಾತ್ರ ಸಖತ್ತಾಗಿತ್ತು. ಅದಕ್ಕೆ ಲಾಸ್ಟಿಗೆ ಹಂಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅವ್ರು ಚಂದ್ರು ಸರ್ ಹೇಳ್ದಂಗೆನೆ ಚಿಟಾಪಟ ಚಿಟಾಪಟ ಸಖತ್ತಾಗಿತ್ತು ಮಾತ್ರ ಕಬಾಬು. ಹೆಂಗೆ ಅದೇ ಅವ್ರು ಹೇಳ್ದಂಗೆ ರಸ್ಕ್ ತರ ಆಗುತ್ತೆ ನೋಡಿ ಅಂತ. ಸಖತ್ ಟೇಸ್ಟಿ ಆಗಿತ್ತು. ನಮ್ಮನೆಲ್ಲರೂ ಸಖತ್ತಾಗಿ ತಿಂದ್ರು, ಅಂದ್ರೆ ಇಷ್ಟಪಟ್ಟು ತಿಂದ್ರು. ಅಷ್ಟೇನೆ ಮಾಡಿರೋದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಕೊಂಡೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಒಂದ್ ಅಡುಗೆ ಚೆನ್ನಾಗ್ ಬಂತು ಅಂದ್ರೆ ಎಷ್ಟೋ ಖುಷಿ ಆಗುತ್ತೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನನ್ನ ಕೈಲಿ ಆದಷ್ಟು ವಿಡಿಯೋ ಮಾಡ್ತೀನಿ. ಸಾಧ್ಯ ಆದರೆ ವಿಡಿಯೋಗಳನ್ನ ನೀವು ಕೇಳಿದ್ನ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.